ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ಮಧುರ ಕನ್ನಡ ಕೋರ ಚಾನಲಿಂದ. ಸ್ನೇಹಿತರೆ, ನಾವಿವತ್ತೇನು ಮನೆಯನ್ನು ನೋಡ್ತಾ ಇದ್ದೀವಿ. ಇದೊಂದು ಪ್ರೀಮಿಯಂ ಹೌಸ್, G+3. ಇದು ಕಂಪ್ಲೀಟ್ ಆಗಿ ಓನರ್ಗೋಸ್ಕರ ಕಟ್ಕೊಂಡಿರುವಂತಹ ಮನೆ. ಈ ಮನೆಯ ಕನ್ಸ್ಟ್ರಕ್ಷನ್ ಮಾಡಿದವರು BS ಗ್ರೂಪ್ ಕಡೆಯಿಂದ ಶಿವಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಈ ಮನೆ ಬಗ್ಗೆ ಹೆಚ್ಚಿನ ವಿಚಾರವನ್ನ ತಿಳ್ಕೊಳ್ಳೋಣ. ಶಿವಕುಮಾರ್ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಫಸ್ಟ್ ಆಫ್ ಆಲ್ ನಾವು ಯಾವ ಏರಿಯಾದಲ್ಲಿ ಸರ್? ಮೇಡಮ್, ಇದು ದೇವನಹಳ್ಳಿಯಲ್ಲಿರೋ ಗಾರೆ ರವಿಕುಮಾರ್ ಲೇಔಟ್ ಹತ್ರ ಇದ್ದೀವಿ. ಹೌದಾ ಸರ್? ಇವರು ಕಸ್ಟಮರ್ ಹೆಸರೇನು? ಮುನಿಕೃಷ್ಣಪ್ಪ ಅಂತ. ಮುನಿಕೃಷ್ಣಪ್ಪ ಅಂತ. ಸರ್, ಇದು ಸೈಟಲ್ಲಿ ಏರಿಯಾ ಎಷ್ಟಿದೆ? ಮೇಡಮ್, ಸೈಟಲ್ಲಿ ಬಂದು 42ಗೆ 34 ಇದೆ ಮೇಡಮ್. 42ಗೆ 34. ಈ ವೆಸ್ಟ್ ಫೇಸಿಂಗು ಇರುವಂತ ರೋಡ್ ಇದು. ನಾವು ಮೇನ್ ಡೋರ್ ಬಂದು ನಾರ್ತ್ ಫೇಸಿಂಗ್ ಕೊಟ್ಟಿದ್ದೀವಿ. ಓಕೆ, ಸೈಟ್ ಬಂದು ವೆಸ್ಟ್ ಫೇಸಿಂಗ್ ಇದೆ. ಹೌದು. ಮೇನ್ ಡೋರ್ ನ ನಾರ್ತ್ ಫೇಸಿಂಗ್ ತಗೊಂಡಿದ್ದೀವಿ. ಸರ್, ಇದು ಏನಂದ್ರೆ ಸರ್, ಫ್ರಂಟ್ ಎಲಿವೇಶನ್ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಮೇಡಮ್, ಫ್ರಂಟ್ ಎಲಿವೇಶನ್ ನೋಡೋದಾದ್ರೆ ನಾವು SS ಗೇಟ್ ಕೊಟ್ಟಿದ್ದೀವಿ. ಸೆರಾ ಬೋರ್ಡ್ ಬಳಸಿ, ಅದಕ್ಕೆ ಬೇಕಾದ ಫೆಂಟ್ರೋಮ್ಯಾಕ್ಸ್ ಬೋರ್ಡ್ ಬಳಸಿ ಕ್ಲಾಡಿಂಗ್ ಮಾಡಿರೋಂಥದ್ದು. ಮತ್ತೆ ಎರಡು ಅಲ್ಲಿ ಬಾಲ್ಕನಿಗೆ ಬ್ಯಾಂಡಿಂಗ್ ಕೊಟ್ಟಿದ್ದೀವಿ. ಇಲ್ಲಿ ಸ್ವಲ್ಪ MS ಅಲ್ಲಿ ಡಿಸೈನ್ ಕೊಟ್ಟಿರೋಂಥದ್ದು. ಇಲ್ಲಿ MS ಅಲ್ಲಿ ಸ್ಟ್ರಕ್ಚರ್ ಕೊಟ್ಟಿರೋಂಥದ್ದು. ಹೌದು, ನೋಡ್ಬೋದು. ಮಿಕ್ಕಿದೆಲ್ಲ ಸಿವಿಲ್ ವರ್ಕ್ ಅಲ್ಲಿ ಸಿವಿಲ್ ವರ್ಕ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಆ ಕಡೆನೂ ಕೂಡ MS ಅಲ್ಲಿ. ಹೌದು, MS ಕ್ಲಿಯರ್ ಆಗಿ ಸೇಫ್ಟಿಗೆ ಗ್ರಿಲ್ ಮಾಡಿದೀವಿ ಈ ಕಡೆಯಿಂದ ಅಲ್ವಾ? ಅದು ಎಲಿವೇಶನ್ ಗೆ ಆಡ್ ಆಗ್ತದೆ. ಹೌದು ಹೌದು ಮೇಡಮ್. ಓಕೆ ಸರ್. ಮೇಲೆ ಅಲ್ಲಲ್ಲಿ ಲೈಟ್ ಕೊಟ್ಟಿದ್ದೀವಿ. ಹೌದು, ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀವಿ. ಸರ್, ಗೇಟ್ ಏನ್ ಸೈಜ್ ಬರ್ತಾ ಇದೆ ಸರ್ ಇದು? ಮೇಡಮ್, ಈ ಗೇಟು 12 ಅಡಿಗೆ ಫುಲ್ 10 ಫೀಟ್ ಕವರ್ ಮಾಡಿದೀವಿ. 10 ಫೀಟ್ ವರೆಗೂ ಇದೆ. ಹೌದು ಮೇಡಮ್. ಅಲ್ಲೊಂದು 3 ಫೀಟ್ ಸಪರೇಟ್ ಎಂಟ್ರಿ ಗೇಟ್ ಒಂದು ಕೊಟ್ಟಿದ್ದೀವಿ. ಎಕ್ಸ್ಟ್ರಾ ಒಂದು ಚಿಕ್ಕ ಗೇಟ್ ಅನ್ನು ಕೊಟ್ಟಿದ್ದೀವಿ. ಹೌದು ಮೇಡಮ್. ಇಲ್ಲಿ ಗೇಟ್ ಅಲ್ಲಿ SS ಇಂದ ಮಾಡಿರುವಂತಹ SS ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಸೆರಾ ಬೋರ್ಡ್ ಅನ್ನ ಬಳಸಿದ್ದೀವಿ. ಬಳಸಿದ್ದೀವಿ. ಓಕೆ. ಇಲ್ಲಿ ಕೆಳಗಡೆ ಇದು 2 ಫೀಟ್ ಹೈಟ್ ತಗೊಂಡಿದ್ದೀವಿ. ಇದು ಕಾರ್ ಪಾರ್ಕಿಂಗ್ ಅಂತ ಸ್ಲೋಪ್ ಕೊಟ್ಟಿದ್ದೀರಾ ಅಲ್ವಾ ಸರ್? ತಟ್ಟಿದ್ದೀರಾ ಅಲ್ವಾ ಸರ್? ಹೌದು ಹೌದು. ಓಕೆ, ನೆಕ್ಸ್ಟ್ ಒಳಗಡೆ ಹೋಗೋಣ ಸರ್. ಬನ್ನಿ ಮೇಡಮ್. ಇದು ಎಂಟ್ರೆನ್ಸ್ ಎಲ್ಲ ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಬಳಸಿರುವಂತದ್ದು. ಪಾರ್ಕಿಂಗ್ ಎಷ್ಟು ಬರ್ತಾ ಇದೆ ಸರ್ ಇಲ್ಲಿ? ಮೇಡಮ್, ಇದು 40ಗೆ 16 ಫೀಟ್ ಬರ್ತಾ ಇದೆ ಮೇಡಮ್. 40ಗೆ 16 ಫೀಟ್ ಬರ್ತಾ ಇದೆ. ಇಲ್ಲಿ ಕೆಳಗಡೆ ಮೇಡಮ್, ಇಲ್ಲಿ ಒಂದು ಆಫೀಸ್ ಸ್ಪೇಸ್ ಅಂತ ಕೊಟ್ಟಿದ್ದೀವಿ. ಇದು 10.5 ಅಡಿಗೆ 12 ಅಡಿ ಇದೆ. ಇದು ಲಿಫ್ಟ್ ಬಂದಿದೆ. ಈ ಮನೆಗೆ ಲಿಫ್ಟ್ ಕೂಡ ಬಂದಿದೆ. ನಾವು ಹೋಮ್ ಥಿಯೇಟರ್ ಮಾಡಿದೀವಿ ಮೇಡಮ್. ನೋಡ್ಬೋದಾ? ನೋಡ್ಬೋದು. ಮುಂದೆ ಇದ್ಬಿಡಿ ಸರ್. ಇದು ಇದಿದೆ, ಇನ್ನು ಐಟಮ್ಸ್ ಇದೆ ಅಲ್ವಾ? ಹೀಗೆ ನೋಡ್ಬಿಡೋಣ. ಇಲ್ಲೆಲ್ಲ ಯೂಸ್ ಮಾಡಿದ ಗ್ರಾನೈಟ್ ಏನು ಪ್ರೈಸ್ ಆಗುತ್ತೆ ಸರ್? ಮೇಡಮ್, ಇದು 140 ರೂಪೀಸ್ ಪ್ರೈಸ್ ಇದೆ. 140 ರೂಪೀಸ್ ಆಗುತ್ತೆ. ಇಲ್ಲಿ ಕೆಲಸ ನಡೀತಾ ಇದೆ. ಮೆಟೀರಿಯಲ್ ಎಲ್ಲ ಇನ್ನು ನೋಡಕ್ಕಾಗಲ್ಲ. ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ. ಈ ಕಡೆ ಆಫೀಸ್ಗೆ ಅಂತ ಮಾಡಿದ್ದಿದೆ, ನೋಡ್ಬೋದು. ಫುಲ್ ಒಳಗಡೆ ಹೋಗಕ್ಕಾಗಲ್ಲ. ಓಕೆ ಸರ್, ಡೋರು ಇದೇನು ಡೋರ್ ಸರ್? ಇದು ಲ್ಯಾಮಿನೇಟೆಡ್ ಡೋರ್ ಮೇಡಮ್. ಲ್ಯಾಮಿನೇಟೆಡ್ ಡೋರ್ಸ್ ಅಲ್ವಾ ಸರ್? ಇದು ಯುರೋಪ್ ಅಲ್ಲಿ ಆಗಿ ಬಳಸಿರುವಂತದ್ದು ಲ್ಯಾಮಿನೇಟೆಡ್ ಡೋರು ಬಂದಿದೆ ಮೇಡಮ್. ಇದೆಲ್ಲ ಒಂದೇ ಫ್ರೇಮ್ಸ್ ಬಂದಿರುವಂತದ್ದು. ಫ್ರೇಮ್ಸ್ ಬಂದಿದೆ ಸರ್. ಈ ಡೋರ್ ಎಲ್ಲ ಎಷ್ಟಾಗುತ್ತೆ ಮೇಡಮ್? ಇದೆಲ್ಲ 5,500 ಇಂದ 6,000 ಆಗುತ್ತೆ. 5,500 ಆಗುತ್ತೆ. ಸೊ ಇಲ್ಲಿ ಕೂಡ ಒಂದು ಚಿಕ್ಕ ಕಟ್ಟೆ ತರ ಕೊಟ್ಬಿಟ್ಟಿದ್ದೀರಾ, ಗ್ರಾನೈಟ್ ಹಾಕ್ಬಿಟ್ಟು ಅಲ್ವಾ? ರೇಸ್ ಕೊಟ್ಟಿದ್ದೀರಾ. ಇದು 4.5ಗೆ 5 ಅಡಿ ಇರುವಂತದ್ದು ಲಿಫ್ಟ್ ಜಾಗ. ಲಿಫ್ಟ್ ಬಂದು ಪ್ರೊವೈಡ್ ಮಾಡಿ. ಇಲ್ಲಿ ವಾಲ್ ಎಲ್ಲ ಸರ್ ಇದೆಲ್ಲ ಗ್ರಾನೈಟ್? ಹೌದು ಮೇಡಮ್, ಎಲ್ಲ ಗ್ರಾನೈಟ್ ಬಳಸಿರುವಂತದ್ದು. ಸೊ ಇದು ಡೋರ್ ಸೇಮ್ ಡೋರೇ ಕ್ಯಾರಿ ಆಗುತ್ತಲ್ವಾ ಸರ್? ಹೌದು ಮೇಡಮ್, ಸೇಮ್ ಡೋರ್. ಇಲ್ಲಿ ಹೋಮ್ ಥಿಯೇಟರ್ ಕೊಟ್ಟಿದ್ದೀರಾ? ಹೌದು ಮೇಡಮ್. ಇದು 10.5 ಅಡಿಗೆ 20 ಅಡಿ ಇರುವಂತದ್ದು. 10.5 ಅಡಿಗೆ 20 ಅಡಿ ಇದೆ ಇದು ರೂಮು, ನೋಡ್ಬೋದು. ಕಂಪ್ಲೀಟ್ ಹೋಮ್ ಥಿಯೇಟರ್. ಸೀಟಿಂಗ್ ಒಂದು ಇನ್ನು ಪೆಂಡಿಂಗ್ ಇದೆ ಕೆಲಸ. ಮಿಕ್ಕಿರೋದೆಲ್ಲ ಕೆಲಸ ಮುಗಿದಿದೆ ಮೇಡಮ್. ಸೊ ಇದು
ವಾಲ್ಗೆಲ್ಲ ಇದೆಲ್ಲ ಓನರ್ ಸ್ಕೋಪ್ ಅಲ್ಲೇ ಬಂದಿರುವಂತದ್ದು. ಹಾ, but ಅಂದ್ರೆ ಏನ್ ಹೋಮ್ sir? ಥಿಯೇಟರ್ಗೆ ಬೇಕಾದಂತ ಕುಶನ್ಸ್ ಬಳಸಿದ್ದಾರೆ, ಅಂದ್ರೆ ಸೌಂಡ್ ರಿಫ್ಲೆಕ್ಟ್ ಆಗದೆ ಓಕೆ ಇರೋದಕ್ಕೆ. ಫ್ರೆಂಡ್ಸ್, ಯಾರ್ಯಾರಿಗೆ ಹೋಮ್ ಥಿಯೇಟರ್ ಐಡಿಯಾ ಇದೆ ಮಾಡಬೇಕು ಅಂತ ಅವರು ಇದನ್ನ ನೋಡ್ಕೊಳ್ಬಹುದು. ಸಖತ್ತಾಗಿದೆ. ಇಲ್ಲಿ ಸಿಟ್ಟಿಂಗ್ ವ್ಯವಸ್ಥೆಗಲ್ವಾ? ಹೌದು ಮೇಡಮ್, ಇಲ್ಲಿ ಬರುತ್ತೆ ಮತ್ತೆ ಇಲ್ಲಿ ಕೂಡ ಬರುತ್ತೆ. ಓಕೆ, ಈ ಕಡೆ ವಾಲ್ ಕೂಡ ಸೇಮ್ ಇದೆ. ಮೇಲ್ಗಡೆ ಏನ್ ಸರ್ ಇದು? ಅದು ಪ್ಯಾನಲಿಂಗ್ ಪ್ಯಾನಲಿಂಗ್ ಮಾಡಿರೋದಲ್ವಾ? ಹೌದು. ಬ್ಲಾಕ್ ಫಿನಿಶ್ ಅಲ್ಲಿ ಪ್ಯಾನಲಿಂಗ್ ಮಾಡಿದ್ದಾರೆ. ಸ್ಪೀಕರ್ಸ್ ಎಲ್ಲ ಇನ್ಬಿಲ್ಟ್ ಆಗಿರುವಂತದ್ದು ಇದರಲ್ಲಿ. ಹೌದಾ? ಇನ್ಬಿಲ್ಟ್ ಸ್ಪೀಕರ್ಸ್ ಇದೆ ಅಲ್ವಾ? ಸ್ಪೀಕರ್ಸ್ ಇದೆ ಮೇಡಮ್. ಇಲ್ಲಿ ಸಂಪ್ ಬಂದಿದೆ. ಇದು 12,000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ಕೊಟ್ಟಿದೀವಿ. 12,000 ಲೀಟರ್ ಕೆಪಾಸಿಟಿ ಇದೆ. ಕೆಪಾಸಿಟಿ ಇರುವಂತ ಸಂಪ್ ಬಂದಿದೆ. Okay. ಅದಕ್ಕೂ ಬೀಡಿಂಗ್ ಕೊಟ್ಟಿದೀವಿ, ನೀರೇನು ಹೋಗ್ಬಾರ್ದು ಗಲೀಜ್ ನೀರು ಅಂತ. ಈ ಕಾಲಮ್ ಗಳಿಗೆಲ್ಲದು ಏನು ಪಿಲ್ಲರ್ ತಗೊಂಡಿದ್ದೀರಾ? ಹೌದು, ಎಲ್ಲದಕ್ಕೂ ಗ್ರಾನೈಟ್ ವರ್ಕ್ ಮಾಡುವಂತದ್ದು. ಸೊ ಸುತ್ತಲೂ ಇದಕ್ಕೆ MS ಇಂದ ಸೇಫ್ಟಿ ಗ್ರಿಲ್ ಮಾಡಿರೋದು. ಸೊ ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದೀವಿ. ಎಷ್ಟಿದೆ sir 2 ಫೀಟ್ ಬಿಟ್ಟಿದೀವಿ ಮೇಡಮ್. 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದೆ. ಹೌದು. ಇಲ್ಲೆಲ್ಲ ವಾಲ್ಗೂ ಇನ್ನು ಇಂಟೀರಿಯರ್ ಕೆಲಸ ಮಾಡ್ತಾ ಇರೋದ್ರಿಂದ ಇದು ಎಲ್ಲ ಕೆಲಸ ನಡೀತಾ ಇದೆ. ಇದು ಶೂ ರ್ಯಾಕ್ ಮಾಡ್ತಾ ಇರೋಂಥದ್ದು. ಶಿವಕುಮಾರ್ ಸರ್, ಇದು ಸ್ಟೇರ್ ಕೇಸು. ಇದು 4.5 ಅಡಿ ಅಗಲ ಇರುವಂತದ್ದು. SS ರೈಲಿಂಗ್ ಕೊಟ್ಟಿದ್ದೀವಿ. SS ರೈಲಿಂಗ್ ಬಂದಿರುವಂತದ್ದು. ಇಲ್ಲಿ ಕೂಡ ಲಪೋತ್ರ ಆಂಟಿ ಸ್ಕಿಡ್ ಡಬಲ್ ಕಲರ್ ಕೊಟ್ಟಿರುವಂತದ್ದು. ಇದು ಸರ್ 40 mm ತಗೊಂಡಿದ್ದೀರಾ? 20 mm ಎರಡು ತಗೊಂಡಿದ್ದೀರಾ? ಹೌದು ಮೇಡಮ್, ಡಬಲ್ ಮಾಡಿದ್ದೀರಾ? ಡಬಲ್ ಮಾಡಿ. ಸಖತ್ತಾಗಿದೆ. 4.5 ಅಡಿ ಇದೆ ಸ್ಟೆಪ್ಸ್ ಅಲ್ವಾ? ಹೌದು ಮೇಡಮ್. ಓಕೆ, ಇಲ್ಲಿ ಕಂಪ್ಲೀಟ್ ಆಗಿ ಸೇಫ್ಟಿ ಗ್ರಿಲ್ಸ್ ನ ಹಾಕಿದ್ದಿದೆ ನೋಡ್ಬೋದು. ಕಂಪ್ಲೀಟ್ ಆಗಿ MS ನ ಸೇಫ್ಟಿ ಇದನ್ನ ಹಾಕಿದ್ದಿದೆ. ಇದು ವಿಂಡೋ ಎಲ್ಲಾನು ಒಂದೇದ್ ಬಂದಿರುವಂತದ್ದು. ಅದಕ್ಕೆ ಡಿಸೈನ್ ಇರುವಂತ ಗ್ಲಾಸ್ ಪ್ರೊವೈಡ್ ಮಾಡಿದೀವಿ. ಸರ್, ವಿಂಡೋ ಏನ್ ಸೈಜ್ ಬರ್ತಾ ಇದೆ? ಮೇಡಮ್, ಇದು 4.5ಗೆ 6 ಅಡಿ ಬರ್ತಿದೆ ಮೇಡಮ್. 4.5 ಅಡಿಗೆ 6 ಅಡಿ ದೊಡ್ಡದಾದಂತಹ ವಿಂಡೋ ಬರ್ತಾ ಇದೆ. ಅದಕ್ಕೆ ನೀವು ಗ್ರಾನೈಟ್ ಹೈಲೈಟೆಡ್ ಕೊಡ್ತಾ ಇದ್ದೀರಾ ಅಲ್ವಾ? ಹೌದು. ಓಕೆ, ಫುಲ್ ಆಗಿ ಹೈಲೈಟೆಡ್ ಫ್ರೇಮ್ ಬರ್ತಾ ಇದೆ. ಫುಲ್ ಎಲ್ಲ ಕಡೆ ವಾಲ್ಗೂ ಕೂಡ ಗ್ರಾನೈಟೇ ಹಾಕಿದ್ದೀವಿ ಅಲ್ವಾ ಸರ್? ಹೌದು. ಇಲ್ಲಿವರೆಗೂ MS ಮಾಡಿದೀವಿ, ಇಲ್ಲಿಗೆ SS ತಗೊಂಡಿದೀವಿ. ಇಲ್ಲಿಂದ ಮುಂದೆ SS ಬಂದಿರುವಂತದ್ದು. ಇಲ್ಲಿ ಒಂದು ಸೇಫ್ಟಿ ಗೇಟ್ ಬೇರೆ ಕೊಟ್ಟಿದ್ದೀವಿ ಅಲ್ವಾ ಸರ್? ಹೌದು ಮೇಡಮ್. ಓಕೆ, SS ನ ಒಂದು ಸೇಫ್ಟಿ ಗೇಟ್ ಅನ್ನ ಕೊಟ್ಟಿದ್ದಿದೆ. ಸೇಮ್ ಇಲ್ಲಿ ಒಂದು ವಿಂಡೋ ಇದೆ ಅಲ್ವಾ ಸರ್? ಹೌದು ಮೇಡಮ್. ಇಲ್ಲಿ 2 ಅಡಿ 6 ಅಡಿ ವಿಂಡೋ ಇದೆಯಾ? 2 ಅಡಿಗೆ 6 ಅಡಿ ವಿಂಡೋ ಇದೆ. ಸೇಮ್ ಅದೇ ತರದ್ರಲ್ಲಿ ಟಾಲ್ ವಿಂಡೋ ಒಂದು ಕೊಟ್ಟಿದ್ದಿದೆ. 2 ಅಡಿಗೆ 6 ಅಡಿ ಇದೆ. ಇದಕ್ಕೂ ಕೂಡ ಗ್ರಾನೈಟ್ ನ ಸೈಡ್ ಅಲ್ಲಿ ಹೈಲೈಟ್ ಮಾಡುವಂತದ್ದು. ಓಕೆ, ನೆಕ್ಸ್ಟ್ ಸರ್, ಇದು ಕೂಡ ಇನ್ನೊಂದು ವಿಂಡೋ ಬಂದಿರುವಂತದ್ದು. ಸೇಮ್ ಇದು ಕೂಡ 4.5 ಅಡಿಗೆ 6 ಅಡಿ ಇರುವಂತದ್ದು. ಎಲ್ಲ ಕಡೆ ಸಾಕಷ್ಟು ದೊಡ್ಡ ದೊಡ್ಡ ವಿಂಡೋಗಳನ್ನ ಕೊಟ್ಟಿದ್ದಿದೆ. ಫ್ರೆಂಚ್ ವಿಂಡೋ ತರದಲ್ಲಿ ನೋಡ್ಬೋದು. ಸರ್, ವಾಲ್ಗೆ ಯೂಸ್ ಮಾಡಿರುವಂತಹ ಗ್ರಾನೈಟ್ ಎಷ್ಟಾಗುತ್ತೆ ಸರ್ ಅದು? ಮೇಡಮ್, ಇದೆಲ್ಲ 140 ರೂಪೀಸ್ 150 ರೂಪೀಸ್ ಇರುವಂತ. ಮಧ್ಯದಲ್ಲಿ ಯೂಸ್ ಮಾಡಿರುವಂತಹ ಬ್ಲಾಕ್ ಕೂಡ ಗ್ರಾನೈಟ್ ಅಲ್ವಾ ಇದು? ಹೌದು, ಗ್ರಾನೈಟ್ ಮೇಡಮ್. ನೆಕ್ಸ್ಟ್ ಡೋರ್ ಎಕ್ಸ್ಪ್ಲೇನ್ ಮಾಡಿ ಸರ್. ಮೇಡಮ್, ಡೋರ್ ಇದು ಟೀಕ್ ಡೋರ್. ಇದು ಅದಕ್ಕೆಲ್ಲ ಒಂದೇ ತಗೊಂಡಿದೀವಿ. ವಿಂಡೋಸ್ಗೆಲ್ಲಾನು, ಮೇನ್ ಡೋರ್ಗೆ ಪೂಜಾಗೆ ಎಲ್ಲಾನು ಟೀಕ್ ತಗೊಂಡ್ರು ಅಂತದ್ದು. ಇದು 4.5 ಅಡಿಗೆ 7 ಅಡಿ ಇರುವಂತ ಡೋರ್ ಇದು. ಇದು ವಾಸ್ಕಲ್ ತುಂಬಾ ದೊಡ್ಡದಾಗಿದೆ ಸರ್. ಹೌದು ಮೇಡಮ್. ಸರ್, ವಾಸ್ಕಲ್ ಮತ್ತು ಡೋರ್ ಸೇರಿ ಏನ್ ಪ್ರೈಸ್ ಆಗಿರ್ಬೋದು ಸರ್? ಮೇಡಮ್, ಇದೊಂದು 90,000 ರೂಪಾಯಿ ಆಗಿದೆ ಮೇಡಮ್. 90,000 ಡೋರಿಗೆ ಅಲ್ವಾ? ಹೌದು ಮೇಡಮ್. ವಾಸ್ಕಲ್ ನೋಡ್ಬೋದು ಸ್ನೇಹಿತರೆ. ವಾಸ್ಕಲ್ ನೋಡಿ ಎಷ್ಟು ಅಗಲ ಇದೆ. ಎಷ್ಟು ಅಂದ್ರೆ 1 ಫೀಟ್ ಅಷ್ಟಿದೆ ಆಲ್ಮೋಸ್ಟ್ ಆಲ್. ಎಷ್ಟು ದೊಡ್ಡದಿದೆ ನೋಡಿ ವಾಸ್ಕಲ್. ಫಿನಿಶಿಂಗ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ರೈಸಿಂಗ್ ಏನ್ ಬಳಸಿದ್ವಿ ಅದೇ ಗ್ರಾನೈಟ್ ಇಲ್ಲಿ ಬಳಸಿರುವಂತದ್ದು. ಇಲ್ಲಿ ಯೂಸ್ ಮಾಡಿರುವಂತಹ ಗ್ರಾನೈಟ್ ಪ್ರೈಸ್ ಎಷ್ಟಾಗುತ್ತೆ ಸರ್ ಇದು? ಮೇಡಮ್, ಇದು 150 ರೂಪೀಸ್ ಇದೆ. ಇಲ್ಲಿ UPVC ಫಾಲ್ ಸೀಲಿಂಗ್ ಮಾಡಿರುವಂತದ್ದು. UPVC ಫಾಲ್ ಸೀಲಿಂಗ್ ಇದು? ಹೌದು ಮೇಡಮ್. ಓಕೆ, ಫಾಲ್ ಸೀಲಿಂಗ್ ಮಲ್ಟಿ ಕಲರ್ ಇಟ್ಕೊಂಡು ಮಲ್ಟಿ ಕಲರ್ ತಗೊಂಡಿದೀವಿ.
ಇಲ್ಲಿ ಯುರೋಪ್ ಅದು 2 ಲಾಕ್ ಬಂದಿರೋವಂಥದ್ದು ನೋಡ್ಬೋದು. ಇಲ್ಲೆಲ್ಲ ಬ್ರಾಸ್ದೇನೆ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀರಲ್ಲ ಸರ್? ಹೌದು ಮೇಡಮ್. ಕೆಳಗಡೆ ಬಂದಿದೆ, ಕೆಳಗೆ ಮೇಲೆ 2 ಕಡೆ ಲಾಕ್ ಬಂದಿದೆ. ಲಾಕ್ ಬಂದಿದೆ, 2 ಯುರೋಪ ಲಾಕ್ ಕೊಟ್ಟಿರೋವಂಥದ್ದು ಇದರಲ್ಲಿ. ಸರ್ ಯೂಸ್ ಮಾಡಿರೋ ಹಿಂಜಸ್ ಎಲ್ಲ ಯಾವುದು ಸರ್? ಬ್ರಾಸ್ ಮೇಡಮ್, ಎಬ್ಕೋದವ್ರದಲ್ವಾ? ಎಬ್ಕೋದವ್ರದ್ದು ಬ್ರಾಸ್ ಹಿಂಜಸ್ ಕೂಡ ಬರುತ್ತೆ ಅಲ್ವಾ? ಹೌದು ಮೇಡಮ್. ಓಕೆ ಸರ್. ಇನ್ನು ಹಾಲ್ ಸರ್, ಹಾಲ್ ಎಷ್ಟು ಬರ್ತಾ ಇದೆ ಮೇಡಮ್? ಹಾಲು 18 ಅಡಿಗೆ 17 ಅಡಿ ಬರ್ತಿದೆ ಮೇಡಮ್. 18 ಅಡಿಗೆ 17 ಅಡಿ ಬರ್ತಾ ಇದೆ. ಇಲ್ಲಿ ಕೂಡ ಫಾಲ್ಸ್ ತುಂಬಾನೇ ಚೆನ್ನಾಗಿದೆ, ಮಲ್ಟಿ ಕಲರ್ ಇದು ಹಾಕಿದ್ದೀರಾ ಅಲ್ವಾ? ಹೌದು ಮೇಡಮ್. ರನ್ನಿಂಗ್ ಲೈಟ್ಸ್ ಹಾಕಿದ್ದೀರಾ ಒಳಗಡೆ. ಸರ್ ಇವಾಗ ಪೂಜಾ ರೂಮ್ ಎಕ್ಸ್ಪ್ಲೇನ್ ಮಾಡಿಬಿಡಿ. ಮೇಡಮ್ ಪೂಜಾ ರೂಮು 6 ಅಡಿಗೆ 6 ಅಡಿ ಬಂದಿದೆ. 6 ಅಡಿಗೆ 6 ಅಡಿ ಬಂದಿರೋವಂಥದ್ದು. ಇದು ಕೂಡ ನಾವು ಟೀಕ್ ಡೋರ್ಸ್ ತಗೊಂಡಿರುವಂಥದ್ದು. ಫುಲ್ ಟೀಕ್ ಡೋರ್ ಇದೆ. ಟೀಕ್ ಡೋರ್ ಬಂದಿದೆ, ಸೆಂಟರ್ ಗ್ಲಾಸ್ ಬಂದಿರುವಂಥದ್ದು. ಇಲ್ಲಿ ಸ್ವಲ್ಪ ಜಾಗ ಇದಕ್ಕೆ ಬೆಲ್ಗೆ ಅಂತ ಕೊಟ್ಟಿರುವಂಥದ್ದು. ಇದ್ರಲ್ಲಿ ಕೂಡ ಬ್ರಾಸು ಹಿಂಚಸ್ಸು ಫಿಟ್ಟಿಂಗ್ಸ್ ಮಾಡಿರುವಂಥದ್ದು. ಓಕೆ. ಸೊ ಇದು ಕಾರ್ವಿಂಗ್ ವರ್ಕು? ಕಾರ್ವಿಂಗ್ ವರ್ಕ್ ಎಲ್ಲ CNC ಅಲ್ಲಿ ಮಾಡಿರೋಂಥದ್ದು ಮೇಡಮ್. ಸರ್ ಇದು ಡೋರ್ ಎಷ್ಟಾಗಿರ್ಬೋದು ಸರ್? ಮೇಡಮ್ ಎಲ್ಲ ಒಂದು 70,000 ಆಗಿದೆ ಮೇಡಮ್. ಸೈಡ್ ಫ್ರೇಮ್ ಎಲ್ಲ ಸೇರಿ ಏನು ಪ್ಯಾನಲಿಂಗ್ ಮಾಡಿದಿರಾ ಸೈಡ್ ಅಲ್ಲಿ ಅದೆಲ್ಲ ಸೇರಿ 70,000 ಆಗಿದೆ. ಓಕೆ ಸರ್. ಸರ್ ಒಳಗಡೆ ಯೂಸ್ ಮಾಡಿರೋದು ಏನು ಸರ್? ಎಲ್ಲ ಟೈಲ್ಸ್ ಮೇಡಮ್, ಅದು ವಿಟ್ರಿಫೈಡ್ ಟೈಲ್ಸ್, ಗೋಲ್ಡನ್ ಬೀಡಿಂಗ್ ಕೊಟ್ಟಿರೋಂಥದ್ದು. ಸೊ ವೈಟ್, ಪ್ಯೂರ್ ವೈಟ್ ಟೈಲ್ಸ್ ಗೆ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದೀವಿ ಅಲ್ವಾ? ಹೌದು ಮೇಡಮ್. ಓಕೆ ಸರ್, ಏನು ಸೈಜ್ ಬರ್ತಾ ಇದೆ? ಇದು 6x6 ಬರ್ತಿದೆ. 6x6 ಬರ್ತಾ ಇದೆ ಅಲ್ವಾ? ಸೊ ಮನೆ ಆಕ್ಯುಪೈ ಆಗಿದೆ ವೀಕ್ಷಕರೇ, ಅದಕ್ಕೆ ಮೇಡಮ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೇನ. ಆಕ್ಚುಲಿ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನು ಹೇಳ್ಬೋದು ಇವಾಗ, ವೈಟ್ ಗೆ ಗೋಲ್ಡನ್ ಕಲರ್ ಕಾಂಬಿನೇಷನ್. ಸರ್ ಮೇಲ್ಗಡೆ ಏನು ಸರ್? ಅದು POP ಮಾಡಿರೋಂಥದ್ದು. POP ಲೈಟ್ ಕೊಟ್ಟಿದ್ದೀವಿ, ಲೈಟ್ ಸ್ಪಾಟ್ ಲೈಟ್ ಅಂತ ಕೊಟ್ಟಿದ್ದೀವಿ ಅಲ್ಲಿ. ಆ ಬಾರ್ಡರ್ ಅಲ್ಲಿ 4 ಲೈಟ್ಸ್ ಕೊಟ್ಟಿದ್ದೀವಿ, ಸೆಂಟರ್ ಒಂದು ಬಂದಿದೆ. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದು ದೇವ್ರ ಮನೆ ಡೋರ್ಗಳು ಕೂಡ ನೋಡ್ಬೋದು. ಗಣೇಶನ ಇದಿದೆ, ಫೇಸಿಂಗ್ ಇರುವಂಥದ್ದು. ಇಲ್ಲಿ ಇನ್ನ ಬೆಲ್ ಬರಬೇಕಿದೆ, ರೆಸ್ಟ್ ಆಗಿ ನೀವು ನೋಡ್ಕೊಳ್ಬೋದು. ಬಂದಿರುವಂಥದ್ದು ಇಲ್ಲಿ. ಓಕೆ. ಇದೆಲ್ಲ ಗ್ಲಾಸಿ ಲ್ಯಾಮಿನೇಟ್. ಇಲ್ಲಿ ಗ್ಲಾಸಿ ಲ್ಯಾಮಿನೇಟ್ ಯೂಸ್ ಮಾಡಿದ್ದೆ ಟಿವಿ ಯೂನಿಟ್ ಅಲ್ವಾ? ಹೌದು ಸರ್. ಇಂಟೀರಿಯರ್ ನೀವೇ ಮಾಡ್ತಾ ಇರೋದಲ್ವಾ? ಹೌದು ಮೇಡಮ್. ಓಕೆ. ಇಂಟೀರಿಯರ್ ಕೆಲಸ ಇನ್ನು ನಡೀತಾ ಇದೆ. ಇಲ್ಲೊಂದು ಡಿಸೈನ್ಗೆ ಅಂತೇಳಿ 2 ಬಾಕ್ಸಸ್ ಕೊಟ್ಟು ಡಿಸೈನ್ ಮಾಡಿದ್ದೀವಿ. ಸೊ ಇಲ್ಲಿ ಈ ತರ ಮಾಡಿದಿದೆ. ಕಿಚನ್ 8.5 ಅಡಿಗೆ 9 ಅಡಿ ಬಂದಿರುವಂಥದ್ದು. 8.5 ಅಡಿಗೆ 9.5 ಅಡಿ ಇರುವಂಥದ್ದು. ಇದಕ್ಕೂ ಕೂಡ ಅಕ್ರಾಲಿಕ್ ಶೀಟ್ ಬಳಸಿರುವಂಥದ್ದು. ಇಲ್ಲಿ ಅಕ್ರಾಲಿಕ್ ಶೀಟ್ ಬಳಸಿ ಇಂಟೀರಿಯರ್ ಮಾಡಿರುವಂಥದ್ದು. ಇದರಲ್ಲಿ ಕೂಡ ಜಾಗ್ವಾರ್ ಫಿಟ್ಟಿಂಗ್ ಬಳಸಿದ್ದೀವಿ ಕಂಪ್ಲೀಟ್ ಆಗಿ. ಇದು ವಾಟರ್ ಫೀಲ್ಡ್ಗೆ ಅಂತೇಳಿ ಕೊಟ್ಟಿರುವಂಥ ಪಾಯಿಂಟು. ಸೊ ಇಲ್ಲಿ ಯೂಸ್ ಮಾಡಿರುವಂತಹ ಸಿಂಕ್ ಸರ್, ಫೈಬರ್ ಸಿಂಕ್ ಅದು ಬರುತ್ತೆ. ಓಕೆ ಸರ್. ಮೇಲೆ ಬ್ಲಾಕ್ ಗ್ಯಾಲಕ್ಸಿ ಎಷ್ಟಾಗುತ್ತೆ ಸರ್ ಸ್ಕ್ವೇರ್ ಫೀಟ್? ಮೇಡಮ್ 220 ರೂಪೀಸ್ ಆಗುತ್ತೆ. 220 ರೂಪೀಸ್ ಆಗುತ್ತೆ ಗ್ಯಾಲಕ್ಸಿ. ಇದೆಲ್ಲ ಟೈಲ್ಸ್ ಬಳಸಿರುವಂಥದ್ದು. ಗ್ಯಾಲಕ್ಸಿಯಲ್ಲಿ ಒಂಥರ ಶೈನಿ ಫಿನಿಶ್ ಇರುವಂಥ ಫೇಮಸ್ ಗ್ಯಾಲಕ್ಸಿ, ಬ್ಲಾಕ್ ಗ್ಯಾಲಕ್ಸಿ. ಸರ್ ಇಲ್ಲಿ ಲಾಫ್ಟ್ ಬಂದಿರುವಂಥದ್ದು ಕಂಪ್ಲೀಟ್ ಆಗಿ. ಚಿಮ್ನಿ ಲಾಫ್ಟ್ ಎಲ್ಲ ಬಂದಿದೆ. ಸೊ ಇಲ್ಲಿ ಮೈಕ್ರೋವೇವ್ಗೂ ಕೂಡ ಒಂದು ಸ್ಟೋರೇಜ್ ಕೊಟ್ಟಿರುವಂಥದ್ದು, ಇದು ಮಾಡಿದ ಸ್ಪೇಸ್ ಮಾಡಿದ್ದಿದೆ. ಸೊ ಇಲ್ಲಿ ಇಂಟೀರಿಯರ್ ಆಲ್ಮೋಸ್ಟ್ ಈ ಫ್ಲೋರಲ್ಲಿ ಫಿನಿಶ್ ಆಗಿದೆ. ಓಕೆ ಸರ್. ಇದು 90 ರೂಪೀಸ್ ಟೈಲ್ಸ್ ಬಳಸಿರುವಂಥದ್ದು. ಓಕೆ, 90 ರೂಪೀಸ್ ಟೈಲ್ಸ್. ಇದು ಆಲ್ಮೋಸ್ಟ್ ಗ್ರಾನೈಟ್ ಫಿನಿಶ್, ಮಾರ್ಬಲ್ ಫಿನಿಶ್ ಅಲ್ಲಿ ಮಾರ್ಬಲ್ ಫಿನಿಶ್ ಅಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಸರ್ ಡೈನಿಂಗ್ ಇರುವಂಥದ್ದು. ಇಲ್ಲಿ ಡೈನಿಂಗ್ ಕೂಡ 8 ಅಡಿಗೆ 6 ಅಡಿ ಇದೆ ಬಂದಿದೆ. ಸೊ ಅಲ್ಲೊಂದು ವೆನಿಟಿ ತರ ಹ್ಯಾಂಡ್ ಬಂದಿದೆ. ಫ್ರಿಜ್ಗೆ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಫ್ರಿಜ್ಗೆ ಸ್ಪೇಸ್ ಕೊಟ್ಟಿದ್ದೀರಾ. ಇಲ್ಲೊಂದು ವಿಂಡೋ ಬರ್ತಾ ಇದೆ ಸರ್. ವಿಂಡೋ ಎಷ್ಟಿದೆ ಸರ್? ಇದು 4x4.5 ಇದೆ ಮೇಡಮ್. 4x4.5 ಬರ್ತಾ ಇದೆ. ಇಲ್ಲಿ
ಇಲ್ಲಿ ಡೋರ್ ಕೂಡ ಲ್ಯಾಮಿನೇಟೆಡ್ ಡೋರೇ ಬಳಸಿರುವಂತದ್ದು. ಇಲ್ಲಿ ಲ್ಯಾಮಿನೇಟೆಡ್ ಡೋರ್ ಡೋರ್ ಬಳಸಿದ್ದೀರಾ. ಯುಟಿಲಿಟಿ ಬರ್ತಾ ಸೊ ಇದೆ. ಇಲ್ಲಿ ಯುಟಿಲಿಟಿ ಬರ್ತಾ ಇದೆ. ಇಲ್ಲೂ ಕೂಡ ಆಂಟಿಸ್ಕಿಡ್ ಲಪೋತ್ರ ಯೂಸ್ ಮಾಡಿದೆ. ಇದು 10ವರೆಗೆ 4 ಅಡಿ ಉದ್ದ 10.5 ಅಡಿ ಇದೆ, 4 ಅಡಿ ಅಗಲ ಇದೆ. ಸೊ ಇಲ್ಲಿ ಕೂಡ ಸೇಫ್ಟಿಗೆ MS ಗ್ರಿಲ್ ಮಾಡಿರುವಂತದ್ದು ನೋಡ್ಬೋದು. ಓಕೆ, ಇಲ್ಲೂ ಕೂಡ ಟೈಲ್ಸ್ ಹಾಕಿ ಮೇಲ್ಗಡೆ ಗ್ರಾನೈಟ್ ಹಾಕಿ ಮಾಡಿರೋದಲ್ವಾ ಸರ್ ಇದು? ಹೌದು ಮೇಡಮ್. ಕಟ್ಟೆ ಮೇಲೆ ಕೊಟ್ಟಾಗಿದೆ. ಸೊ ವೆಟ್ ಏರಿಯಾ ಆಗಿರೋದ್ರಿಂದ ಎಷ್ಟೆತ್ತರಕ್ಕೆ ಟೈಲ್ಸ್ ಹಾಕಿದ್ದಿದೆ. ಓಕೆ ಸರ್, ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಆಕ್ಸೆಸ್ ಇಲ್ಲಿದೆ. ಲಿಫ್ಟು ಇಲ್ಲಿಂದ ಫಸ್ಟ್ ಫ್ಲೋರ್ಗೆ ಆಕ್ಸೆಸ್ ಆಗುತ್ತೆ. ಇದಕ್ಕೂ ಕೂಡ ಗ್ರಾನೈಟ್ನ ಫಿನಿಶಿಂಗ್ನ ಕೊಟ್ಟಿದ್ದಿದೆ ಸರ್. ಫುಲ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಗ್ರಾನೈಟ್ನ ಫಿನಿಶಿಂಗ್ ಕೊಟ್ಟಿದ್ದಿದೆ. ಇಲ್ಲಿ ಸರ್ ಇಲ್ಲಿ ಕೂಡ ಲ್ಯಾಮಿನೇಟೆಡ್ ಡೋರ್ ಬಳಸಿರುವಂತದ್ದು, ಒಂದೇ ಫ್ರೇಮ್ ಬಳಸಿದೀವಿ. ಯುರೋಪಾ ಫಿಟ್ಟಿಂಗ್ಸ್ ಬಳಸಿರುವಂತದ್ದು ಇದರಲ್ಲಿ. ಇದು ಸೇಮ್ ಅಲ್ಲ, ಕೆಳಗೆ ಏನ್ ನೋಡಿದ್ರೆ ಸೇಮ್ ಡೋರ್ಸ್. ಓಕೆ, ಇಲ್ಲಿ ಏನು ಸರ್ ರೂಮ್ ಇದೆಯಾ? ರೂಮ್ ಇದೆ. ಇದು ರೂಮು 17 ಅಡಿಗೆ 12 ಅಡಿ ಇರುವಂತ ರೂಮ್ ಇದು. 17 ಅಡಿಗೆ 12 ಅಡಿ. ಇಲ್ಲೂ ಕೂಡ ಫಾಲ್ ಸೀಲಿಂಗ್, ಸೇಮ್ ಫಾಲ್ ಸೀಲಿಂಗ್ ಅಲ್ಲಿ ಏನ್ ಮಾಡಿದ್ದಿದೆ ಅದೇ ತರ ಕಾಂಬಿನೇಷನ್ ಅಲ್ಲಿ ಬ್ರೌನ್ ಮತ್ತು ವೈಟ್ ಕಾಂಬಿನೇಷನ್ ಅಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಿದೆ. ಸರ್ ಇಲ್ಲಿ ಮಂಚ ಮಾಡಿದ್ವಿ. ಹೆಡ್ ಬೋರ್ಡ್ ಬಂದಿದೆ. ಹೌದು ಮೇಡಮ್, ಇಂಟೀರಿಯರ್ ಅಲ್ಲೇ ಬಂದಿರುವಂತದ್ದು. ಇದು ಹೆಡ್ ಬೋರ್ಡ್ ಕೊಟ್ಟಿರುವಂತದ್ದು. ಹೆಡ್ ಬೋರ್ಡ್ ಗೆ ಕುಶನ್ ಕೊಟ್ಟಿದೆ. ಕುಶನ್ ಬಂದಿದೆ. ಸೊ ಈ ಗ್ಯಾಪ್ ಏನಿದೆ ಮ್ಯಾಟ್ರೆಸ್ ಗಲ್ವಾ ಸರ್? ಮ್ಯಾಟ್ರೆಸ್ ಬರುತ್ತೆ ಮೇಡಮ್. ಓಕೆ, ಎಷ್ಟು ಮ್ಯಾಟ್ರೆಸ್ ಬರುತ್ತೆ ಅಷ್ಟು ಗ್ಯಾಪ್ ತಗೊಂಡಿದ್ದೆ. ಹೌದು. ಸೊ ಇಲ್ಲಿ ವಾರ್ಡ್ರೋಬ್ ಬಂದಿರುವಂತದ್ದು. ಎಲ್ಲ ಸ್ಲೈಡಿಂಗ್ ಡೋರ್ಸ್ ಬಂದಿದೆ. ಸೊ ಇದೊಂದು ಟಾಲ್ ವಿಂಡೋ. ಇನ್ನು ಫ್ರಂಟ್ ಅಲ್ಲಿ ಏನು ನೋಡಿದ್ವಿ ಅಲ್ಲ, ಅದೇನಾ ಸರ್ ಇದು? ಹೌದು. ಒಳಗೆ ಬರುವಾಗ ಏನು ವಿಂಡೋ ನೋಡಿದ್ವಿ. ಬಾಲ್ಕನಿ ಪಕ್ಕದಲ್ಲಿ ಇರುವಂತ ವಿಂಡೋ ಅಲ್ವಾ ಇದು? ಅದು. ಸೊ ಇಲ್ಲಿ ಅದು ಬಾಲ್ಕನಿ ಬರುತ್ತೆ. ಬಾಲ್ಕನಿಗೆ ಆಕ್ಸೆಸ್ ಇದೆ. ಇದು 6.5 ಅಡಿಗೆ 9 ಅಡಿ ಉದ್ದ 9 ಅಡಿ 6.5 ಅಡಿ ಅಗಲ ಇದೆ. ಓಕೆ, ಇಲ್ಲಿ ಮೇಲೆ ಲೈಟ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟು SS ಅಲ್ಲಿ ಇಲ್ಲಿ ಬಾಲ್ಕನಿ ಇದೆ. ಇದು ಫ್ರಂಟ್ ಎಲಿವೇಶನ್ ಗೆ ಆಡ್ ಆಗ್ತಿದೆ ಅಲ್ವಾ ಸರ್ ಇದು? ಹೌದು ಮೇಡಮ್. ಓಕೆ, ಅದಕ್ಕೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಿದೆ ಮತ್ತು SS ನ ರೈಲಿಂಗ್ಸ್ ನ ಕೊಟ್ಟಿದ್ದಿದೆ. ಓಕೆ ಸರ್, ನೆಕ್ಸ್ಟ್ ಇಲ್ಲಿ ಏನು ಡೋರ್ ಸರ್ ಇದು? ಇದು ಒಂದೇ ಡೋರ್ ಮೇಡಮ್. ಇದು ಒಂದೇ ಡೋರ್. ಒಂದೇ ಡೋರ್ ಇದೆ. ಯುರೋಪ ಲಾಕ್ಸ್ ಒಂದೇದೇ ಫ್ರೇಮ್ ಮತ್ತು ಒಂದೇದೇ ಶೀಟರ್ ಬಳಸಿರುವಂಥದ್ದು. ಓಕೆ, ಸೊ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಸೊ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರ್ತಾ ಇದೆ. ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ನೋಡ್ಬೋದು. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ವಾ? ಸೊ ಇದೇನು ಸೈಜ್ ಬರ್ತಾ ಇದೆ ಮೇಡಮ್? ಇದು 6.5 ಅಡಿಗೆ 6 ಅಡಿ ಇದೆ ಮೇಡಮ್. 6.5 by 6 ಇದೆ. ಹೌದು. ಇಲ್ಲಿ ರೂಫ್ ಟಾಪ್ ವರೆಗೂ ಟೈಲ್ಸ್ ಹಾಕಿದ್ರೆ ರೂಫ್ ಲೆವೆಲ್ ವರೆಗೂ. ಸೊ ಇಲ್ಲಿ ಯೂಸ್ ಮಾಡಿರುವಂತ ಫಿಟ್ಟಿಂಗ್ ಗಳೆಲ್ಲ ಯಾವುದು ಸರ್? ಎಲ್ಲ ಜಾಗ್ವಾರ ಮೇಡಮ್. ಇಲ್ಲಿ ಕೂಡ ಎಲ್ಲ ಜಾಗ್ವಾರ ಅಲ್ವಾ? ಸೊ ಇಲ್ಲಿ ಹ್ಯಾವೆಲ್ಸ್ ಗೀಸರ್ ಯೂಸ್ ಮಾಡಿದ್ದಿದೆ ನೋಡಬಹುದು. ಸೊ ಇದು ವೆಂಟಿಲೇಷನ್ ವಿಂಡೋ ಏನಿದೆ ಎಕ್ಸಾಸ್ಟ್ ಫ್ಯಾನ್ ಗೆ, ಇದು ಏನು ಮೆಟೀರಿಯಲ್ ಸರ್ ಇದು? ಇದು ಒಂದೇ ಮೇಡಮ್. ಇದು ಒಂದೇ. ಓಕೆ, ಇಲ್ಲಿ ಯೂಸ್ ಮಾಡಿರುವಂತ ಟೈಲ್ಸ್ ತುಂಬಾ ಚೆನ್ನಾಗಿದೆ ಸರ್. ಕೆಳಗಡೆ ಇದೆ ಆಂಟಿಸ್ಕಿಡ್. ಹೌದು ಮೇಡಮ್. ಓಕೆ ಸರ್, ಇಲ್ಲಿ ಯೂಸ್ ಮಾಡಿರುವಂತಹ ಡೋರ್ ಯಾವುದು ಸರ್ ಮೇಡಮ್? ಇದು WPC ಡೋರ್, ವಾಟರ್ ಪ್ರೂಫ್ ಡೋರ್ಸ್. ಫ್ರೇಮ್ ಬಂದು ಒಂದೇದು. ಇಲ್ಲಿ WPC ಡೋರ್ ಯೂಸ್ ಮಾಡಿದ್ದಿದೆ ಮತ್ತೆ ಹೊನ್ನೆ ಫ್ರೇಮ್ ಅಂದ್ರೆ ಅಲ್ವಾ? ಹೌದು ಮೇಡಮ್. ಇಲ್ಲೊಂದು ವಿಂಡೋ ಬರ್ತಿರೋವಂಥದ್ದು. ಇದು 6 ಅಡಿಗೆ 3 ಅಡಿ ಇರುವಂತ ವಿಂಡೋ. ಇದು ಎಲ್ಲ ಕಂಪ್ಲೀಟ್ ಆಗಿ ಒಂದೇ, ತುಂಬಾ ದಪ್ಪ ಇದೆ ಸರ್. ಒಂದೇ ಫ್ರೇಮ್ಸ್. ಇದು ಪಾಲಿಶ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಎಲ್ಲ ಗ್ಲಾಸಿ ಅಂದ್ರೆ ಪಾಲಿಶ್ ಮಾಡಿ, ಬಟ್ ದಪ್ಪ ಥಿಕ್ ತುಂಬಾ ಇದೆ ಅಲ್ವಾ? ಹೌದು. ಲಾಕ್ ಬೇರೆ ತರ ಇದೆ. ಎಲ್ಲ ಆಂಟಿಕ್ ಲಾಕ್ಸ್. ಇದು ಆಂಟಿಕ್ ಲಾಕ್ಸ್ ಇವು. ಸೊ ನೆಕ್ಸ್ಟ್ ಬನ್ನಿ ಮೇಡಮ್, ಫಸ್ಟ್ ಫ್ಲೋರ್ ಸರ್. ಮೇಡಮ್ ಇಲ್ಲಿ SS ರೈಲಿಂಗ್ ತಗೊಂಡಿರುವಂಥದ್ದು. ಓಕೆ, ಇದು 3 ಅಡಿ ಅಗಲ ಇದೆ.
ಸೊ ಇದು ವುಡನ್ ಫಿನಿಶ್ ಅಲ್ಲಿ SS SS ಡಿಸೈನಿಂಗ್ ಅಲ್ಲಿ railing ಬರುವಂತದ್ದು ರೈಲಿಂಗ್ಸ್. ಸೊ ಇಲ್ಲಿ ಟೈಲ್ಸ್ ಇದು ಗ್ರಾನೈಟ್ ಇದೆಲ್ಲ 150 ರುಪೀಸ್ ಮೇಡಮ್. 150 ರುಪೀಸ್ ಸ್ಕ್ವೇರ್ ಫೀಟ್ ಆಗುತ್ತಾ? ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಇಲ್ಲಿ ಒಂದು ವಿಂಡೋ ಬರ್ತಾ ಇದೆ ಅಲ್ವಾ ಸರ್? ಹೌದು ಮೇಡಮ್. ಸರ್ ಇಲ್ಲಿ ವಾಲ್ ಮೇಲೆ ದೊಡ್ಡದಾಗಿ ಮರ ಬಿಡಿಸಿದ್ದಿದೆ, ಸಖತ್ತಾಗಿದೆ. ಏನ್ ಸರ್ ಇದು? ಮೇಡಮ್ ಇದು ಸ್ಟ್ರಕ್ಚರ್ ಪೇಂಟ್ ಮಾಡಿರುವಂತದ್ದು. ಓಕೆ. ಇದರಲ್ಲಿ ಸ್ಟ್ರಕ್ಚರ್ ಪೇಂಟ್ ಅಲ್ಲಿ ಪೇಂಟಿಂಗ್ ಮಾಡಿರುವಂತದ್ದು ಮೇಡಮ್. ಸ್ಟ್ರಕ್ಚರ್ ಪೇಂಟ್ ಅಲ್ಲಿ ಇವಾಗ ಇದೆಲ್ಲ ಮಾಡಕ್ಕಾಗುತ್ತಾ? ಹೌದು ಮೇಡಮ್. ಓಕೆ. ನೆಕ್ಸ್ಟ್ ಸರ್ ಇಲ್ಲೂ ಕೂಡ ಒಂದು ವಿಂಡೋ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಇಲ್ಲಿ ಬರ್ಡ್ ನೋಡ್ಬೋದು. ಯೂಶುವಲಿ ಟಚ್ ಅಂಡ್ ಫೀಲ್ ಕೂಡ ಮಾಡ್ಬೋದು, ಹಾಗಿದೆ ಅದು. ಎಷ್ಟು ಚೆನ್ನಾಗಿದೆ ನೋಡಿ, ಡಿಫ್ರೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಸರ್ ಬನ್ನಿ ಮೇಡಮ್. ಸೊ ಇಲ್ಲಿ ಹೇಳಿ ಸರ್. ಸೇಮ್ ಟೈಲ್ಸ್ ಕೆಳಗಡೆ ಏನು ಬಳಸಿದೀವಿ ಅದೇ ಟೈಲ್ಸ್ ಗ್ರಾನೈಟ್ ಅನ್ನು ಇಲ್ಲಿ ಬಳಸಿರುವಂತದ್ದು. ಇಲ್ಲಿ ಸೆಕೆಂಡ್ ಫ್ಲೋರ್ ಲಿಫ್ಟ್ ಬಂದಿದೆ. ಇಲ್ಲಿ ಸಕ್ಸಸ್ ಆಗ್ತಾ ಇದೆ. ಓಕೆ. ಸೊ ಇಲ್ಲಿ ರೂಮ್ ಇದೆ. ಇಲ್ಲಿ ಸೇಮ್ ಡೋರ್ಸ್ ಏನಿದೆ ಕೆಳಗಡೆ ಒಂದು ಲ್ಯಾಮಿನೇಟೆಡ್ ಡೋರ್ಸ್ ಬಳಸಿರುವಂತದ್ದು. ಇಲ್ಲಿ ಫ್ಲೋರಿಂಗ್ ಸರ್ ಮೇಡಮ್ ಇದೆಲ್ಲ ಟೈಲ್ಸ್ ಬಳಸಿರುವಂತದ್ದು. ವೆಟ್ರಿಫೈಡ್ ಟೈಲ್ಸ್, ಮಾರ್ಬಲ್ ಫಿನಿಶ್ ಇರುವಂತ ವೆಟ್ರಿಫೈಡ್ ಟೈಲ್ಸ್ ಬಳಸಿರುವಂತದ್ದು. ಸೇಮ್ ಇಂಟೀರಿಯರ್ ಅಲ್ಲಿನ ಕೆಳಗಡೆ ಮಾಡಿದ್ವಿ, ಅದೇ ತರ ಫಾಲ್ ಸೀಲಿಂಗ್ ಬಂದಿದೆ. ಫಾಲ್ ಸೀಲಿಂಗ್ ಎಲ್ಲ ಕಡೆ ಇದೇ ಕಾಂಬಿನೇಷನ್ ಅಲ್ಲೇ ಬಂದಿದೆ. ಓಕೆ. ಇಲ್ಲೊಂದು ಕ್ರಾಸ್ ವಿಂಡೋ ನೋಡಬಹುದು. SS ಫಿಟ್ಟಿಂಗ್ ಕೊಟ್ಟು. ಸೊ ಈ ಕ್ರಾಸ್ ವಿಂಡೋ ಕೂಡ ಫ್ರಂಟ್ ಎಲಿವೇಶನ್ ಗೆ ಆಡ್ ಆಗ್ತಾ ಇದೆ. ಓಕೆ. ಇಲ್ಲೂ ಕೂಡ ಕೆಳಗಡೆ ಏನ್ ಬಂದಿತ್ತು ಅದೇ ತರ ಬಾಲ್ಕನಿ ಬಂದಿದೆ. ಸೇಮ್ ಟು ಸೇಮ್. ಇದು ಸೇಮ್ ಸೈಜ್ ಅಲ್ಲಿ ಸೇಮ್ ಅಲ್ಲೇನ್ ಡಿಸೈನ್ ಮಾಡಿದೀವಿ ಅದೇ ಡಿಸೈನ್ ಇಲ್ಲಿ ಬಂದಿರುವಂತದ್ದು. ಸೊ ಸೇಮ್ ರೆಪ್ಲಿಕಾ ಅಂತ ಹೇಳ್ಬೋದಲ್ವಾ ಸರ್ ಇದು? ಹೌದು ಮೇಡಮ್. ಓಕೆ. ನೆಕ್ಸ್ಟ್ ಇಲ್ಲಿ ಕೂಡ ಲಾಫ್ಟ್ ಮತ್ತು ವಾರ್ಡ್ರೋಬ್ ಬಂದಿದೆ. ಸೇಮ್ ಅದು ಪ್ರೊವೈಡ್ ಸೊ ಮಾಡಿದ್ದೀವಿ. ಕೆಳಗಡೆ ಬಂದಂತಹ ವಿಂಡೋ ಇಲ್ಲಿ ಬಂದಿದೆ ಅಲ್ವಾ? 6x3 ಸೈಜ್ ಅಲ್ಲಿ ಮಾಡಿರುವಂತದ್ದು. ಇಲ್ಲ ಸ್ಲೈಡಿಂಗ್ ಇರುವಂತ ವಾರ್ಡ್ರೋಬ್ಸ್ ಕೊಟ್ಟಿದ್ದೀವಿ. ಲಾಫ್ಟ್ ಕವರ್ ಆಗಿದೆ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಬಂದಿರುವಂತದ್ದು. ಇಲ್ಲೂ ಕೂಡ ಮೇಲ್ಗಡೆ ಫಾಲ್ ಸೀಲಿಂಗ್ ಬಂದಿದೆ. ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಸೊ ಪಾರ್ಟ್ ಆಫ್ ದಟ್ ಸೇಮ್ ಫಾಲ್ ಸೀಲಿಂಗ್ ಅಲ್ವಾ? ಹೌದು ಮೇಡಮ್. ಅದ್ರ ಜೊತೆ ಮುಂದುವರೆದ ಭಾಗ ಇಲ್ಲಿ ಬಾತ್ರೂಮ್ ಬಂದಿದ್ಯಾ? ಇಲ್ಲಿ ಬಾತ್ರೂಮ್ ಬಂದಿದೆ. ಇದಕ್ಕೂ ವಾಟರ್ ಪ್ರೂಫ್ ಡೋರ್ ಬಳಸಿರುವಂತದ್ದು. ಇದು ಕೂಡ ಅಲ್ಲಿ ಹೇಗಿದೆ ಹಾಗೆ ಬಂದಿರುವಂತದ್ದು. ಇಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ನ ಇಲ್ಲಿ ವಾಲ್ ಮೌಂಟೆಡ್ ಕಮೋಡ್ಗಳನ್ನ ಯೂಸ್ ಮಾಡಿದ್ದೆ ಅಲ್ವಾ? ಹೌದು ಮೇಡಮ್. ಹಾಗೆ ಇಲ್ಲಿ ಬಂದ್ರೆ ಮೇಡಮ್ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಬಂದಿದೆ ನೋಡ್ಬೋದು. ಇಲ್ಲಿ ಕೌಂಟರ್ ಟಾಪ್ ಸಿಂಕ್ ಬಂದಿದೆ. ಮೇಲೆ ಯೂಸ್ ಮಾಡಿದೆ ಅನ್ಸುತ್ತೆ ಇದು ಗ್ರಾನೈಟ್ ಮೇಡಮ್. 20 mm ಗ್ರಾನೈಟ್ 40 mm ಮಾಡಿರುವಂತದ್ದು. ಇಲ್ಲಿ ವಾಟರ್ ಪ್ರೂಫ್ ಡೋರ್ ಬಳಸಿರುವಂತದ್ದು. ಆಲ್ಮೋಸ್ಟ್ ಎಲ್ಲ ಬಾತ್ರೂಮ್ಗಳು ಸೇಮ್ ಇದೆ. ಸೈಜ್ ಎಷ್ಟಿದೆ ಸರ್ ಇದು? ಇದು 6x6 ಇದೆ. ಇದು ಸೇಮ್ ಇದೆ ಅಲ್ವಾ? ಓಕೆ. ಎಷ್ಟು ಸರ್? ಇಲ್ಲೊಂದು ರೂಮ್ ಬರ್ತಾ ಇದೆ. ಸೊ ಇದೇನು ಸೈಜ್ ಬರ್ತಾ ಇದೆ ರೂಮ್? ಇದು 12x11 ಬರ್ತಿದೆ ಮೇಡಮ್. ಹೌದು. ಇಲ್ಲಿ ಕೂಡ ವಾರ್ಡ್ರೋಬ್ ಬರ್ತಾ ಇರುವಂತದ್ದು. ಇಲ್ಲಿ ಫಾಲ್ ಸೀಲಿಂಗ್ಸ್ ಎಲ್ಲ ಬಂದಿದೆ. ಕೂಡ ಸೇಮ್ ಫಾಲ್ ಸೀಲಿಂಗ್ ಎಲ್ಲ ಕಡೆ ಫಾಲ್ ಸೀಲಿಂಗ್ ಒಂದೇ ಡಿಸೈನ್ ಅಂತ ತಗೊಂಡಿದ್ದಿದೆ. ಕಾಟ್ ನಾವೇ ಕೊಟ್ಟಿರುವಂತದ್ದು. ಈ ಬೆಡ್ ಬಂದು ಅವರೇ ಓನರ್. ಓಕೆ. ಅದೇ ಕಾಟ್ ನೀವೇ ಮಾಡಿರೋದು? ಕಾಟ್ ಇಂಟೀರಿಯರ್ ಕಡೆಯಿಂದಾನೇ ಬಂದಿರೋದಲ್ವಾ ಇದು? ಹೌದು ಮೇಡಮ್. ಸ್ಟ್ರಕ್ಚರ್ ಮಾಡಿರೋದು. ಓಕೆ. ಇಲ್ಲಿ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಬರ್ತಾ ಇದೆ. ಒಂದು ಟಾಯ್ಲೆಟ್ ಬರ್ತಾ ಇದೆ. ಒಂದು ಟಾಲ್ ಯೂನಿಟ್ ಬರ್ತಾ ಇದೆ ಪಕ್ಕದಲ್ಲಿ, ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ಸ್ಟೋರೇಜ್ಗೆ. ಸೊ ಇಲ್ಲಿ ಯೂಸ್ ಮಾಡಿರುವಂತಹ ಡೋರ್ ಸೇಮ್ ಅಲ್ವಾ ಸರ್ ಇದು? ಸೇಮ್ ಮೇಡಮ್. ಇಲ್ಲಿ ಕೂಡ ದೊಡ್ಡದಾದಂತಹ ವಿಶಾಲವಾದಂತಹ ಬಾತ್ರೂಮ್ ಬರ್ತಾ ಇದೆ. ಇಲ್ಲಿ ಬಾತ್ರೂಮ್ ಎಲ್ಲ 6x6 ಚೆನ್ನಾಗಿದೆ ದೊಡ್ಡದಾಗಿ. ಸೊ ಕೆಳಗೆ ಯೂಸ್ ಮಾಡಿರೋದು ಆಂಟಿ ಸ್ಕಿಡ್ ಟೈಲ್ಸ್ ಅಲ್ವಾ ಸರ್? ಹೌದು ಮೇಡಮ್, ಆಂಟಿ ಸ್ಕಿಡ್ ಟೈಲ್ಸ್ ಬಳಸಿರುವಂತದ್ದು. ಎಷ್ಟು ಹೋಗ್ತಾ ಇದೀವಿ? ಇನ್ನೊಂದು ರೂಮ್ ನೋಡೋಣ ಮೇಡಮ್. ಸರಿ.
ಇಲ್ಲಿ ಕೂಡ ಡೋರ್ ಸೇಮ್ ಬಳಸಿರೋವಂಥದ್ದು, ಲ್ಯಾಮಿನೇಟೆಡ್ ಡೋರು ಮತ್ತು ಒಂದೇ ಫ್ರೇಮ್ ಬಳಸಿರೋವಂಥದ್ದು. ಮೈಕ್ ತಗೊಳ್ತಾ ಇದೆಯಲ್ಲ ಮಾತಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಫ್ಲೋರಿಂಗು. ಇದು ಕೂಡ ವೆಟ್ರಿಫೈಡ್ ಟೈಲ್ಸ್ ಬಳಸಿರೋವಂಥದ್ದು. ಹಾಂ 4x. ಹಾಂ ಸರ್. ಮೇಡಮ್ ಇಲ್ಲಿ 4x2 ವೆಟ್ರಿಫೈಡ್ ಟೈಲ್ಸ್ ಬಳಸಿರೋವಂಥದ್ದು. ಇದು 11 ಅಡಿಗೆ 10 ಅಡಿ ರೂಮ್ ಇರೋವಂಥದ್ದು. ಇಲ್ಲಿ ವೆಂಟಿಲೇಷನ್ ಅಂತ 2 ಕೊಟ್ಟಿದ್ದೀವಿ. 4 ಫೀಟ್ಗೆ 3 ಫೀಟ್ ಇರೋಂಥ 2 ವಿಂಡೋ ಬರ್ತಾ ಇದೆ. ವಿಂಡೋ ಬರ್ತಾ ಇದೆ. 4 ಫೀಟ್ಗೆ 3 ಫೀಟ್ ಇರುವಂತ 2 ವಿಂಡೋ ಬರ್ತಾ ಇದೆ. ಇಲ್ಲೂ ಕೂಡ ಲಾಫ್ಟ್ ಮತ್ತು ವಾಲ್ಡ್ರೋಬ್ ನ ಮಾಡಿದ್ದಿದೆ ಅಲ್ವಾ? ಹೌದು. ಓಕೆ, ಬನ್ನಿ ಸರ್. ಇಲ್ಲಿ ಪ್ಯಾಸೇಜ್ ಬಂದಿದೆ. ಪ್ಯಾಸೇಜ್ ಸಿಗ್ತಾ ಇದೆಯಾ? ಹೌದು. ಇಲ್ಲಿ ಡೋರ್ ಸೇಮ್ ಡೋರ್ ಬಳಸಿರೋವಂಥದ್ದು, ಲ್ಯಾಮಿನೇಟೆಡ್ ಡೋರು. ಸೇಮ್ ಬೇರೆ ರೂಮ್ಸ್ಗೆಲ್ಲ ಏನು ಬಳಸಿದ್ದೀವಿ ಅದೇ ರೂಮ್ನ ಅದೇ ಡಿಸೈನಲ್ಲಿ ತಗೊಂಡಿರೋವಂಥದ್ದು. ಇದು 4 ಫೀಟ್ಗೆ 23 ಫೀಟ್ ಇದೆ. 23 ಫೀಟ್ ಇದೆ. ಸಾಕಷ್ಟು ಲೆಂತ್ ಇದೆ. ಇದು ಕಂಪ್ಲೀಟ್ ಡೋರ್ ಅಂದರೆ ಟಫನ್ ಗ್ಲಾಸ್ ಕ್ಲೋಸ್ ಮಾಡಿಸ್ಕೊಂಡಿದ್ದಾರೆ ಕ್ಲೈಂಟು ಅವ್ರ ರಿಕ್ವೈರ್ಮೆಂಟ್ ಮೇಲೆ. ಇಲ್ಲಿ ಪ್ಯಾರಾಪಿಟ್ ಮೇಲೆ ನೋಡ್ಬೋದು, ಎಲ್ಲ ಗ್ರಾನೈಟು ಫಿನಿಶ್ ಕೊಟ್ಟಿರುವಂಥದ್ದು. ಈ ಸೆಕೆಂಡ್ ಫ್ಲೋರ್ ಹೋಗುವಂಥದ್ದು ಮೇಡಮ್. ಇಲ್ಲೊಂದು ವೆಂಟಿಲೇಷನ್ ಕೊಟ್ಟಿದ್ದೀವಿ, ಇಲ್ಲಿ ಮತ್ತು ಅಲ್ಲೊಂದು. ಎಲ್ಲ ಕಡೆ ನೋಡೋಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸರ್. ಇದು ಟೆಕ್ಸ್ಚರ್ ಪೇಂಟ್ ಮಾಡಿದೆ, ಸಖತ್ ಕಾಣುತ್ತೆ ಸರ್. ಸ್ಕೈಲೈಟ್ ಬಂದಿದೆ, ನೋಡ್ಬೋದು. ಬನ್ನಿ ಟೆರೇಸ್ ನೋಡೋಣ. ಇಲ್ಲೊಂದು ರೂಮ್ ಇದೆ. ಸೊ ಇಲ್ಲಿ ಯೂಸ್ ಮಾಡಿರುವಂತಹ ಡೋರ್ಸ್, ಇಲ್ಲಿ ಒಂದೇ ಡೋರು ಮೇಡಮ್. ಕಂಪ್ಲೀಟ್ ಆಗಿ ಫ್ರೇಮು ಮತ್ತು ಶಟರ್ ಕೂಡ ಒಂದೇದೇ ಬಳಸಿರೋವಂಥದ್ದು. ಎಲ್ಲ ಯುರೋಪಾ ಫಿಟ್ಟಿಂಗ್ಸ್ ಬಳಸಿರೋವಂಥದ್ದು ಮೇಡಮ್. ಇಲ್ಲಿ ಸರ್ ಹಾಕಿರೋ ಟೈಲ್ಸ್ ಏನು ಸರ್? ಮೇಡಮ್ ಇದು ರೂಫ್ ಟೈಲ್ಸ್ ಮಾಮೂಲಿ. ಏನು ಪ್ರೈಸ್ ಆಗುತ್ತೆ ಸರ್ ಈ ಥರ ಟೈಲ್ಸ್ಗಳು? ಮೇಡಮ್ ಇದು 60 ರೂಪಾಯಿ ಆಗುತ್ತೆ ಮೇಡಮ್. 60 ರೂಪಾಯಿ ಒಂದು ಟೈಲ್ಸ್ ಪರ್ ಸ್ಕ್ವೇರ್ ಫೀಟ್ ಅಲ್ವಾ? ಇಲ್ಲಿವರೆಗೂ ಲಿಫ್ಟ್ ಆಕ್ಸೆಸ್ ಇರೋವಂಥದ್ದು. ಸೊ ವಾಷಿಂಗ್ ಮೆಷಿನ್ಗೆ ಇಲ್ಲಿ ಕೊಟ್ಟಿದ್ದೀರಾ? ಹೌದು ಮೇಡಮ್. ಸೊ ಇಲ್ಲಿ ಮೇಲೆ ಏನು ಸರ್ ಇದು? ಮೇಡಮ್ ಇದು ಶೀಟ್ ಹಾಕಿರೋವಂಥದ್ದು, MS ಸ್ಟ್ರಕ್ಚರಲ್ಲಿ ಮಾಡಿ MS ಇಂದ ಸ್ಟ್ರಕ್ಚರ್ ಮಾಡಿ ಸೀಟ್ ಹಾಕಿರೋದು ಮೇಡಮ್. ಓಕೆ, ಸೊ ಇದು ನಿಮ್ಗೆ ಬರುತ್ತಾ ಓನರ್ ಸ್ಕೋಪ್ ಮೇಡಮ್? ಇವೆಲ್ಲ ಓನರ್ ಸ್ಕೋಪಲ್ಲಿ ಮಾಡಿರೋವಂಥದ್ದು. ಓಕೆ, ಇಲ್ಲಿ ಇನ್ನೊಂದು ರೂಮ್ ನೋಡ್ಬೋದು. ಇಲ್ಲೂ ಕೂಡ ಸೇಮ್ ಏನು ಕೆಳಗಡೆ ನಾವು ಡೋರ್ ನೋಡಿದ್ದೀವಿ, ಅದೇ ಇರೋವಂಥದ್ದು. ಅದೇ ಡೋರೇ ಬರ್ತಾ ಇದೆ ಅಲ್ವಾ? ಓಕೆ, ಸೊ ಈ ರೂಮ್ ಏನು ಹೇಳ್ತಾ ಇದೆ ಸರ್? ಇದು 18ಕ್ಕೆ 12 ಅಡಿ ಇದೆ ಮೇಡಮ್. 18ಕ್ಕೆ 12 ಅಡಿ ಇದೆಯಾ? ಇಲ್ಲಿ ಇನ್ನೂ ಇಂಟೀರಿಯರ್ ಕೆಲಸ ಮಾಡ್ತಾ ಇದೆ, ಇಂಟೀರಿಯರ್ ವರ್ಕ್ ನಡೀತಾ ಇದೆ ಅಲ್ವಾ? ಇಲ್ಲಿ ಮೇಲೆ ಸಿಂಟ್ಯಾಕ್ಸ್ ಮತ್ತು ಇಲ್ಲಿ ನೋಡ್ಬೋದು. ಸ್ಕೈ ಲೈಟ್ ಕೊಟ್ಟಿದ್ದಿದೆ ಅಲ್ವಾ ಇಲ್ಲಿ? ಹೌದು ಮೇಡಮ್. ಇದು ಸ್ಕೈ ಲೈಟ್ಗೆ ಅದು ಲಿಫ್ಟ್ ರೂಮು. ಸೊ ಇಲ್ಲಿ ಲಿಫ್ಟ್ ರೂಮ್ ಇದೆ ಅಲ್ವಾ? ಹೌದು ಮೇಡಮ್. ಸೋಲಾರ್ ಸರ್? ಸೋಲಾರು ಓನರ್ ಸ್ಕೋಪಲ್ಲೇ ಮಾಡಿಕೊಟ್ಟಂತು. ಪ್ರಾವಿಷನ್ಸ್ ನಾವು ಕೊಟ್ಟಿದ್ವಿ. ಪ್ರಾವಿಷನ್ಸ್ ನೀವು ಕೊಟ್ಟಿರ್ತೀರಾ? ಸೋಲಾರ್ನ ಓನರ್ ಹಾಕ್ಸ್ಕೊಂಡಿದ್ದಾರೆ. ಸೊ ಇಲ್ಲಿ ಟ್ಯಾಂಕ್ ರೂಮ್ ಬಂದಿರೋಂಥದ್ದು. ಟ್ಯಾಂಕ್ ರೂಮ್ ಎಷ್ಟು ಬರ್ತಿದೆ ಸರ್ ಇದು? ಮೇಡಮ್ ಇದು 3000 ಲೀಟರ್ ಕೊಟ್ಟಿದ್ದೀವಿ. ಮೇಲ್ಗಡೆ 3000 ಲೀಟರ್ ಕೊಟ್ಟಿದ್ದೀರಾ? ಹೌದು ಮೇಡಮ್. ಓಕೆ ಸರ್, ಇಲ್ಲಿ ಬಳಸಿರುವಂತಹ ಪೈಪ್ಗಳು ಎಲ್ಲ ಯಾವುದು ಸರ್? ಮೇಡಮ್ ಆಶೀರ್ವಾದ್ ಪೈಪ್ ಬಳಸಿದ್ದೀವಿ. ಸುಪ್ರೀಂ ಟ್ಯಾಂಕ್ ಕೊಟ್ಟಿದ್ದೀವಿ. ಓಕೆ ಸರ್, ಈ ಮನೆಯಲ್ಲಿ ಬಳಸಿರುವಂತಹ ಸ್ವಿಚ್ಗಳೆಲ್ಲ ಯಾವುದು ಸರ್? ಸ್ವಿಚ್ ಎಲ್ಲ GM ಬಳಸಿರೋವಂಥದ್ದು. ವೈರ್ಸ್ ಎಲ್ಲ ಫಿನೋಲೆಕ್ಸ್ ಬಳಸಿರೋವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಮನೆ ತುಂಬ ಪ್ರೀಮಿಯಮ್ ಆಗಿ ಬಂದಿರೋವಂಥದ್ದು. ಲಿಫ್ಟ್ ಇರ್ಬೋದು, ಹೋಮ್ ಥಿಯೇಟರ್ ಇರ್ಬೋದು, ಎಲ್ಲ ಚೆನ್ನಾಗಿ ಬಂದಿದೆ. ನೀವು ಈ ಥರ ಏನಾದರೂ ಮನೆ ಕಟ್ಟಬೇಕು ಅಂತಿದ್ರೆ BS ಗ್ರೂಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ಫೋನ್ ನಂಬರ್ಗೆ ಫೋನ್ ಮಾಡಿ. ಧನ್ಯವಾದಗಳು.